ಕ್ಲಚ್ ಹಿಡಿಲೇಬೇಕಾ? ಏನ್ ಕಿರ್ಚ್ಕಂತೈತೆ ಗುರು, ಯಪ್ಪ ಸಖತ್ತು ಸ್ಮೂತ್. 2003 ಮಾಡೆಲ್ ಗಾಡಿ ಇದು. 23 ವರ್ಷ ಆಗೈತೆ ಈ ಗಾಡಿಗೆ. ಎಷ್ಟು ಸ್ಮೂತ್ ಆಗೈತೆ ಅಂದ್ರೆ ನಂಬಕ್ಕೆ ಆಗಲ್ಲ, ಮಾಡಕ್ಕೆ ಆಗಲ್ಲ. ನಾವ್ ಓಡಿಸ್ತಾ ಇರೋದು ಇವತ್ತು ಸ್ಪೆಷಲ್ ಗಾಡಿ. ಯಾವ್ದಪ್ಪ ಅಂತಂದ್ರೆ ಹೋಂಡಾ CB400. ಅದ್ರಲ್ಲೂ ಇದು ಹೈಪರ್ ವಿಟೆಕ್ ಸ್ಪೆಕ್ 3 ಇದು. ಇದ್ರಲ್ಲಿರೋದು 399cc ಇನ್ಲೈನ್ 4 ಇಂಜಿನ್. 4 ಸಿಲಿಂಡರ್ಗಳು ಬರುತ್ತೆ. 4 ಸಿಲಿಂಡರ್ಗಳಿಗೆ ಸಪರೇಟ್ ಕಾರ್ಬೊರೇಟರ್. ಜಪಾನ್ ಕಾರ್ಬೊರೇಟರ್. ಕಿಹೆನ್ ಜಪಾನ್ ಅಂತೆ. ಕಾರ್ಬೊರೇಟರ್ ಹೆಸರು ಕಿಹೆನ್. ಎರಡೆರಡು ಆರನ್ ಕೊಟ್ಟವ್ರೆ. ಆರನ್ ವರ್ಕ್ ಆಗುತ್ತಾ? ಆರನ್ ವರ್ಕ್ ಆಗ್ತಾ ಇಲ್ಲ. ಇದ್ರಲ್ಲಿ ಕೀನೇ ಹಾಕಕ್ ಜಾಗ ಇಲ್ಲ, ಇನ್ ಆರನ್ ಎಲ್ಲಿ ವರ್ಕ್ ಆಗುತ್ತೆ? ಈ ಗಾಡಿ ಹೆಸರಲ್ಲೇ ಐತೆ ಹೈಪರ್ ವಿಟೆಕ್ ಅಂತ. ಅದ್ರಲ್ಲೂ ಸ್ಪೆಕ್ 3 ಅಂತ. ಇದು ಏನಪ್ಪ ಸ್ಪೆಷಾಲಿಟಿ ಅದ್ರದ್ದು ಅಂತಂದ್ರೆ, ಗಾಡಿ 6300 RPM ವರ್ಗು ಒಳ್ಳೆ ಬೆಣ್ಣೆ ಹೋದಂಗೆ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಒಂದ್ಸರಿ ವೈಸರ್ ಕ್ಲೋಸ್ ಮಾಡಿ 6300 RPM ಓಪನ್ ಮಾಡ್ತಿದ್ದಂಗೆ ಥ್ರಾಟಲ್ ಹೆವಿ ರಾ ಪವರ್. ಯಾವ್ದೇ ರೀತಿ ಟೆಕ್ನಾಲಜಿ ಏನು ಇಲ್ಲ. ಕಾರ್ನರಿಂಗ್ ABS ಇಲ್ಲ. ಹೈಪರ್ ವಿಟೆಕ್ ಫಂಕ್ಷನ್ ಏನಪ್ಪಾ ಅಂತಂದ್ರೆ, ಗಾಡಿ 6300 RPM ವರ್ಗು 2 ವ್ಯಾಲ್ವ್ ಅಲ್ಲಿ ವರ್ಕ್ ಆಗ್ತಿರುತ್ತೆ. 6300 RPM ದಾಟ್ತಿದಂಗೆನೆ 4 ವ್ಯಾಲ್ವ್ ಗೆ ಶಿಫ್ಟ್ ಆಗಿ ಗಾಡಿ ಫುಲ್ ಪವರ್ ಕೊಡುತ್ತೆ. ಈ ಗಾಡಿ ಪವರ್ ಫಿಗರ್ಸ್ ಅಂತ ಬಂದ್ರೆ 53 BHP 38 Nm ಟಾರ್ಕ್ ಇದೆ ಗಾಡಿಲಿ. ಆಯ್ತು. ಆಮೇಲೆ ಈ ಸೈಡ್ ಇಲ್ಲಿ ಸ್ಲೈಡರ್ ಐತೆ ನೋಡ್ರಿ, ಇದು ಉಜ್ಜೈತೆ. ಇಂಜಿನ್ ಕೇಸಿಂಗ್ ಉಜ್ಜೈತೆ. ಜಪಾನ್ ಓನರ್ ಫುಲ್ ಮಲಗ್ಸ ಹಾಕ್ಬಿಟ್ಟು ಅವ್ರ ಗಾಡಿನ ಹಂಗಾರೆ ಅಲ್ಲಿ ಜಪಾನ್ ಅಲ್ಲಿ.